ಇವರು ಕನ್ಸಂಪ್ಷನ್ ಪೇಪರ್ಲೆಸ್ ಅಂತ ತೊಗೊಂಡ್ಬರ್ತಾ ಇದ್ದಾರೆ. ಇದನ್ನು ಪೈಲಟ್ ಪ್ರಾಜೆಕ್ಟಾಗಿ ಚಾಮರಾಜನಗರದಲ್ಲಿ ಶುರು ಮಾಡಿದ್ದಾರೆ 30/4/2026. ಇದರ ಬಗ್ಗೆ ನಮ್ಮದು ಯಾವುದೇ ರೀತಿ ವಿರೋಧ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಯಾವುದೇ ದಾಖಲಾತಿಗಳಲ್ಲೂ ಭೌತಿಕ ಸಹಿ ಇರೋದಿಲ್ಲ. ಭೌತಿಕ ಸಹಿ ಮಾಡ್ದಿರ ಬರೀ OTP ಒಂದು 3 OTP ಶೇರ್ ಮಾಡಿದ್ರೆ ಯಾವುದೇ ಪಬ್ಲಿಕ್ದು ಪ್ರಾಪರ್ಟೀಸು ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇರ್ತದೆ. ಇದರಿಂದ ಬೋಗಸ್ ದಾಖಲಾತಿಗಳಾಗಲಿ ಅಥವಾ ಮೋಸ ಮಾಡೋರಿಗೆ ನಾವು ಸರ್ಕಾರನೇ ಆಹ್ವಾನ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಇದನ್ನು ನಾವು ರಾಜ್ಯ ಒಕ್ಕೂಟದಿಂದ ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಈ 30/4/2026 ತಂದಿರೋಂಥ ಉದ್ದೇಶ ಏನು ಅಂತ ನಾವು ಯೋಚನೆ ಮಾಡಿದಾಗ ಕೋರ್ಟು ಕೂಡ 1 ತಿಂಗಳು ರಜೆ ಇರುತ್ತೆ. ಇದರ ವಿರುದ್ಧವಾಗಿ ಯಾರು ಆಕ್ಷೇಪಣೆ ಸಲ್ಲಿಸೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ನಮಸ್ಕಾರ. ವಿರೋಧ ಮಾಡ್ತಾ ಇರೋದಕ್ಕೆ ಏನು ಕಾರಣ ಏನಂದರೆ, ಮೊದಲು ಇದರ ಬಗ್ಗೆ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಮತ್ತು ರೈತಾಪಿ ವರ್ಗದವರಿಗೆ ಇರ್ತಕ್ಕಂಥ ಎಲ್ಲರಿಗೂ ಇದರ ಮಾಹಿತಿಯನ್ನು ದೊರೆಯುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಎಲ್ಲಿಯೂ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಒಂದು ಯಾವುದೇ ರೀತಿ ಡಿಜಿಟಲಿ ಇದರಿಂದ ಆಗಲಿ ಯಾವುದೇ ಸಬ್ ಡಿವಿಷನ್ ಕಚೇರಿಗಳಲ್ಲಾಗಲಿ ಯಾವುದೇ ಮಾಹಿತಿಯನ್ನು ಹಂಚ್ಕೊಳ್ಳಿಲ್ಲ. ನೇರವಾಗಿ ಕಟ್ಟಕಡೆಯದಾಗಿ ಚಾಮರಾಜನಗರದಲ್ಲಿ ಒಂದೇ ಸರಿಗೆ ಪೇಪರ್ಲೆಸ್ ಅಂತ ಮಾಡಿದರು. ಈ ಪೇಪರ್ಲೆಸ್ನಲ್ಲಿ ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು ಅವರು ಕೂಡ ಮಾಡಿದ್ದಾರೆ ಪೇಪರ್ಲೆಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಬೇಕು ನೀವು. ಒರಿಜಿನಲ್ ಏನಿದೆ ಅದೇ ರೀತಿಯೇ ಇದೆ, ಆದರೂ ಅದನ್ನು ಪೇಪರ್ಲೆಸ್ ಆಗೇ ಮಾಡಿದ್ದಾರೆ. ಅಲ್ಲಿನೂ ಕೂಡ ಭೌತಿಕವಾಗಿ ಸಹಿ ಇದೆ, ಫೋಟೋ ಇದೆ, ಎಲ್ಲ ಡಿಜಿಟಲೀಕರಣನೂ ಮಾಡಿದ್ದಾರೆ. ಯಾಕೆ ಆ ರೀತಿ ಮಾಡಬಾರ್ದು? ಅದನ್ನು ಬಿಟ್ಟು ಕೇವಲ ಯಾವುದೇ ರೀತಿ ದೃಷ್ಟಿ ಇಲ್ಲದ ರೀತಿಯಲ್ಲಿ ಯಾವುದೇ ಒಂದು ಪೇಪರಿಗೆ ಸಹಿ ಇಲ್ಲದೇ ಈ ರೀತಿ ಮಾಡಿದರೆ ಇದು ತಪ್ಪಲ್ವಾ? ಹಾಗಾದರೆ ಈ ಬಿಳೆಹಾಳಿನ ನಾವು ಚೇಂಜ್ ಮಾಡ್ಕೊಂಡು ಬೇರೆ ಪೇಪರ್ ಇಟ್ಕೋಬೋದಲ್ವಾ? ಇಟ್ಕೋಬೋದು ತಾನೆ. ಮತ್ತು ಹಾಗಾದರೆ ಮತ್ತು ಈ ಸರ್ಕಾರ ಯಾವ ರೀತಿ ಇದನ್ನು ದಸ್ತಾವೇಜನ್ನು ಒರಿಜಿನಲ್ ಅಂತೇಳಿ ಪರಿಗಣಿಸ್ತತಿ? ಇಲ್ಲಿ ಯಾವುದೇ ವ್ಯಕ್ತಿ ಸಹಿ ಹಾಕಿದೆ ಹೆಬ್ಬಟ್ಟಿನ ಗುರುತು ಕೊಟ್ಟರೆ ಕೋರ್ಟ್ ಕಚೇರಿಯಲ್ಲಿ ನನ್ನದು ಹೆಬ್ಬಟ್ಟಲ್ಲ, ನಾನು ಸಹಿ ಅಲ್ಲ ಅಂತ ವಾದಿಸಿ ಎಷ್ಟೋ ಪ್ರಕರಣಗಳು ನ್ಯಾಯಾಲಯದ ಪ್ರಕರಣದಲ್ಲಿ ಪೆಂಡಿಂಗ್ ಇದೆ. ಇಂಥ ವ್ಯವಸ್ಥೆಯಲ್ಲಿ ಇದ್ದಾಗ ಕರ್ನಾಟಕ ಸರ್ಕಾರ ತಮಿಳುನಾಡಿನಲ್ಲಿ ಏನು ಮಾಡಿದಾರಲ್ಲ ಈ ಥರ ವ್ಯವಸ್ಥಿತವಾಗಿ ನೋಡಿ, ಅಲ್ಲಿನೂ ಪೇಪರ್ಲೆಸ್ಸೇ ಇದೆ ಕಾನ್ಸೆಪ್ಟ್. ಪಾರ್ಟಿ ಸಿಗ್ನೇಚರ್ ಇದೆ, ಎಲ್ಲ ಇದೆ. ಅವ್ರಿಗೂ ಕೂಡ ಹೆಬ್ಬಟ್ಟಿನ ಗುರುತಿದೆ, ಹೆಬ್ಬಟ್ಟಿನ ಗುರುತಿದೆ, ಸಿಗ್ನೇಚರ್ ಇದೆ, DSC ಇನ್ನೂ ಇದೆ. ಯಾಕೆ ಈ ರೀತಿ ಮಾಡಬಾರ್ದು? ಇದರ ಜೊತೆಯಲ್ಲಿ ಪತ್ರವನ್ನು ಯಾರು ತಯಾರು ಮಾಡಿದ್ದಾರೆ, ಸಾಕ್ಷಿದಾರ ಎಷ್ಟು ಜನ ನೋಡಿರಿ, ಡಾಕ್ಯುಮೆಂಟ್ ರೈಟರ್ದು ವಿತ್ ಫೋಟೋ ಬರೋ ರೀತಿ ಮಾಡಿದ್ದಾರೆ. ಯಾರೂ ತಪ್ಪಿಸ್ಕೋಬಾರ್ದು. ಯಾರು ಯಾವುದು ನೈಜತೆಯನ್ನು ಇದೆಯೋ ಆ ನೈಜತೆ ಇದ್ದಲ್ಲಿ ಮಾತ್ರ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಆ ತಮಿಳುನಾಡು ಸರ್ಕಾರ ಏನು ತೋರಿಸಿದೆ, ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಪೇಪರ್ಲೆಸ್ನಲ್ಲಿ ನಮ್ಮನ್ನು ಕೂಡ ಒಳಗೊಂಡಂತೆ ಯಾವುದೇ ಇರಲಿ ಸಮಸ್ಯೆ ಏನೇ ಇದ್ರೂ ಪತ್ರ ಬರಹಗಾರರ ಜವಾಬ್ದಾರಿ ಹೊತ್ತು ಮಾಡಬೇಕು ಅನ್ನೋದು ಕರ್ನಾಟಕ ರಾಜ್ಯ ಹೈಕೋರ್ಟಿನಿಂದ ಕೂಡ ನಮಗೆ ಡಿಸಿಷನ್ ಆಗಿ ಡಿಕ್ಲರೇಷನ್ ಕೂಡ ಆಗಿದೆ. ಈ ಒಂದು ಇದರಲ್ಲಿ ಎಷ್ಟೋ ಜನ ಪತ್ರ ಬರಹಗಾರರು ಕೂಡ ಕೆಲವು ನ್ಯಾಯಾಲಯಗಳ ಪ್ರಕರಣದಲ್ಲಿ ಮುಖ್ಯ ಸಾಕ್ಷಿಯಾಗಿ ಆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ನಾವಿದ್ದಾಗ ಯಾಕೆ ನಮ್ಮನ್ನು ಹೊರತುಪಡಿಸಿ ಕೇವಲ ಒಳ್ಳೆಯದು ಮಧ್ಯವರ್ತಿಗಳು ಅಂತ ಹೇಳ್ತಿರಲ್ಲ, ನಾವು ಯಾವ ರೀತಿ ಮಧ್ಯವರ್ತಿಗಳು? ನಾವೇನು ಅಧಿಕೃತವಾಗಿ ಲೈಸೆನ್ಸನ್ನು ಪಡೆದಿಲ್ವಾ ತಮ್ಮಿಂದ? ಪ್ರತಿ ವರ್ಷ ನಾವೆಲ್ಲ ಸರ್ಕಾರಕ್ಕೆ ಕಟ್ತಕ್ಕಂಥ ಶುಲ್ಕವನ್ನು ಪಾವತಿ ಮಾಡ್ತಾ ಇಲ್ವಾ? ಹಾಗಾದರೆ ಸರ್ಕಾರದಿಂದ ನಾವು ಯಾವ ರೀತಿ ನಾವು ಧನ ಸಹಾಯನ ಕೇಳಿದ್ದೇವೆ? ನಾವು ಏನನ್ನು ಫೀಸ್ ಕೇಳಿದ್ದೇವೆ ಸರ್ಕಾರದಲ್ಲಿ? ನಮ್ಮ ಭದ್ರತೆಗೆ ಏನಿದೆ? ನಾವು ಜೀವನ ಮಾಡ್ತಾ ಇರೋದು ನೀವು ಕೊಟ್ಟಿರ್ತಕ್ಕಂಥ ಕೇವಲ ಪರವಾನಗಿಯನ್ನು ಪಡೆದಿರ್ತಕ್ಕಂಥ ಲೈಸೆನ್ಸನ್ನು ಪಡೆದು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಇರ್ತಕ್ಕಂಥ ನಮಗೆ ಕೂಡ ಯಾವುದೇ ರೀತಿ ಪೇಪರ್ಲೆಸ್ನಲ್ಲಿ ಒಂದು ಮಾನದಂಡ ಇಲ್ಲದೇ ಯಾವುದೇ ನಮ್ಮ ಗಮನಕ್ಕೆ ಬಾರದೇ ನಮಗೂ ಕೂಡ ಅಲ್ಲಿ ಯಾವುದೇ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶನೇ ಇಲ್ಲದೇ ಮಾಡಿದರೆ ತಟಸ್ಥ ನಿಲುವನ್ನು ತಾಳ್ತಾ ನಿಧಾನವಾಗಿ ಹಂತವಾಗಿ ಪತ್ರ ಬರಹಗಾರನ ಹತ್ತಿಕ್ಕುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ನಾವು ಸರ್ಕಾರ ಮಾಡ್ತಕ್ಕಂಥ ಈ ಪೇಪರ್ಲೆಸ್ನಲ್ಲಿ ನಾವು ಕೇಳೋದಿಷ್ಟೇ, ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಪಕ್ಕದ ನೆರೆ ರಾಜ್ಯಗಳಲ್ಲಿ ಯಾವ ರೀತಿ ಎಲ್ಲರನ್ನೂ ಒಳಗೊಂಡಂತೆ ಪತ್ರ ಬರಹಗಾರನ ಉಳಿಸಿ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನೋದು ನಮ್ಮ ಈ ಒಂದು ದೃಶ್ಯ ಮಾಧ್ಯಮದ ಮುಖಾಂತರ ಅವರಿಗೆ ಒಕ್ಕೂರಲನ್ನು ನಾನು ಈ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ. ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಧಾರಾಳವಾಗಿ. ಯಾಕೆ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಇಲ್ಲಿಯವರೆಗೂ 5-6 ಬಾರಿ ಮಾನ್ಯ ಕಂದಾಯ ಸಚಿವರಿಗೆ ನಾವು ನೇರವಾಗಿ ಕೊಟ್ಟಿದ್ದೇವೆ. ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತ ವರ್ಗ ಅಧಿಕಾರಿ ವರ್ಗದವರೆಗೂ ಕೂಡ ನೇರವಾಗಿ ಕೊಟ್ಟಿದ್ದೇವೆ. ಯಾರೂ ಇಲ್ಲಿವರೆಗೂ ನಮಗೆ ಒಂದು ಪತ್ರ ಮುಖ್ಯನ ಏನು ವ್ಯವಸ್ಥೆ ಇದೆ ಯಾವುದಿದೆ ಅಂತ ನಮಗೇನು ಲಿಖಿತ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೂ ಕೂಡ ಭಾಳ ತಾಳ್ಮೆಯಿಂದ ಸರ್ಕಾರ ಮಾಡ್ತಕ್ಕಂಥ ಕೆಲವು ಉದ್ದೇಶಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಕೊನೆಗೆ ಕಾವೇರಿ 3 ಇನ್ಸ್ಟಾಲ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ನಮ್ಮನ್ನೇನಾದರೂ ಪರಿಗಣಿಸ್ಬೋದೇನೋ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅಲ್ಲಿಯೂ ಕೂಡ ನಮ್ಮನ್ನು ಎಲ್ಲಿಯೂ
ಪರಿಗಣಿಸಿಲ್ಲ. ಹಾಗಾದರೆ ಮತ್ತು ನಮ್ಮ ಉದ್ಯೋಗ ಭದ್ರತೆ ಏನು? ನಾವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರ ಕುಟುಂಬದ ವ್ಯವಸ್ಥೆ ಏನು? ಹಾಗಾದರೆ ನಾವೇನು ಮಾಡಬೇಕು ಮತ್ತು ಮುಂದಿನ ಉದ್ಯೋಗ ಹೇಳ್ತೀರಿ? ನಾವು ಯಾವುದೇ ರೀತಿ ಪತ್ರ ಬರಹಗಾರರನ್ನು ತೆಗೆದಿಲ್ಲ, ಅವ್ರಿಗೆ ನಾವೇನು ತೊಂದರೆ ಮಾಡಿಲ್ಲ ಅಂತಂದೇಳಿ. ಮತ್ತು ಪತ್ರ ಬರಹಗಾರರನ್ನು ತೆಗೆದಿಲ್ಲ ಅನ್ನೋದಾಗಿದ್ದರೆ ನೀವು ಯಾಕೆ ನಮಗೆ DSC ಕೊಡ್ತಾ ಇಲ್ಲ? ನಮ್ಮನ್ನು ಅಧಿಕೃತವಾಗಿ ಯಾಕೆ ನಮ್ಮನ್ನು ಆ ಒಂದು ಪೇಪರ್ಲೆಸ್ನಲ್ಲಿ ಅಳವಡಿಸಿಕೊಂಡಿಲ್ಲ? ಎಷ್ಟೋ ಕರ್ನಾಟಕ ರಾಜ್ಯ ಹೈಕೋರ್ಟ್ಗಳಲ್ಲಿ ನಮ್ಮ ಕೇಸ್ಗಳು ಬಿದ್ದಾಗ ಪತ್ರ ಬರಹಗಾರರನ್ನು ಕರೆದು ವಿಚಾರಣೆ ಮಾಡ್ತಾರೆ. ದಾಖಲೆಗಳ ಸತ್ಯತೆ ಬಗ್ಗೆ ಕೊಟ್ಟಿರುವವರು, ತೆಗೆದುಕೊಂಡಿರುವವರು ಮತ್ತು ಗುರುತು ಬಲ್ಲವರ ಬಗ್ಗೆ ವಿವರಣೆಯನ್ನು ಪಡೆಯುತ್ತದೆ ಯಾವುದು ನ್ಯಾಯಾಲಯ. ಇಂಥ ವಿಚಾರಗಳನ್ನೆಲ್ಲ ನಮಗೆ ಗೊತ್ತಿದ್ದಾಗ ಸರ್ಕಾರ ಯಾಕೆ ಕಣ್ಣು ಮುಚ್ಚುವಂಥ ತಂತ್ರಜ್ಞಾನ ಮಾಡ್ತಾ ಇದೆ? ಇದು ಅದಕ್ಕೆ ನಾವು ಕೇಳ್ತಾ ಇರೋದು, ದಯವಿಟ್ಟು ಕೊನೆಯದಾಗಿ ನಾವು ಆಗ್ರಹಪಡಿಸ್ತಾ ಇರೋದು ಇಷ್ಟೇ, ಇದೆಲ್ಲ ಸರ್ಕಾರ ಮನಗೊಂಡು ಈ ಪೇಪರ್ಲೆಸ್ನಲ್ಲಿ ನಮಗೆ ಮುಂದಿನ ಹಂತದಲ್ಲಿ ನಮಗೆ ಯಾವುದೇ ರೀತಿ ಸ್ಥಾನಮಾನ ಕಲ್ಪಿಸದೇ ಇದ್ದಲ್ಲಿ ನಮ್ಮ ಉಗ್ರ ಪ್ರತಿಭಟನೆಯನ್ನು ಮಾಡೋದರೊಂದಿಗೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ರಾಜ್ಯಾದ್ಯಂತ ಬರ್ತಕ್ಕಂಥ ಅಷ್ಟು ಪತ್ರ ಬರಹಗಾರರು ಸೇರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಉಗ್ರ ಪ್ರತಿಭಟನೆಯನ್ನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಧರ್ಮರಾಜ್ B. ಏಕಬೋಟೆ ಅಂತ.